ದಶಕಗಳ ಹಳೆಯ ಕುಡಿಯುವ ನೀರು ಹಾಗೂ ಒಳಚರಂಡಿ ಸಮಸ್ಯೆಗಳಿಗೆ ಶೀಘ್ರದಲ್ಲೇ ಮುಕ್ತಿ ಸಿಗುವ ಲಕ್ಷಣಗಳು ಕಾಣಿಸುತ್ತಿವೆ. ನಗರದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು ಹಾಗೂ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಕಂಪನಿಗಳಿಗೆ ಗಡುವು ವಿಧಿಸಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಹೋದ ವರ್ಷನೇ ಮುಗಿಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಆಗಿಲ್ಲ. ಸೊ ಈಗ ಅಥವಾ ಜೂನ್ 2027 ಇಸ್ವಿ ಮುಗಿಯೋದಕ್ಕೆ ಅಂತ ಹೇಳಿ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಮುಗ್ಸಕ್ಕೆ ಹೇಳಿದ್ದೀವಿ. ಸೊ ಕುಡಿಯೋ ನೀರಿನ ಸಮಸ್ಯೆ ಇದೆ, ಮತ್ತು ಕುಡಿಯೋ ನೀರಿನ ಈ ಕಾಮಗಾರಿಗೆ ಏನು ನಡೀತಿದೆ ಅದು ಪೂರ್ಣ ಆದರೂ ಕೂಡ 100% ಎಲ್ಲ ಮನೆಗಳಿಗೂ ಸಿಗೋದಿಲ್ಲ. ಇನ್ನೊಂದಷ್ಟು ಜನದ ಕೈ ಬಿಟ್ಟೋಗಿದೆ. ಸೊ ಅದನ್ನು ಕೂಡ ಈಗ ನಮ್ಮ ಸರ್ಕಾರ 1850 ಕೋಟಿಲಿ ನಾರಾಯಣಪುರ ಡ್ಯಾಮಿಂದ ನೀರು ತರೋ ಕಾರ್ಯಕ್ರಮದಲ್ಲಿ ಮನೆಗಳಿಗೂ ಕೂಡ ನೀರು ಸೇರಿಸೋದು ಸೇರಿದೆ. ಅದಕ್ಕೆ 205 ಕೋಟಿ ಬೇಕಾಗುತ್ತೆ, ಅದನ್ನು ಕೂಡ ಸೇರಿಸಿದೆ. ಸೊ ಈ ಎರಡೂ ಕಾಮಗಾರಿಗಳಾದರೆ ಕಲಬುರಗಿಯಲ್ಲಿ 100% ಎಲ್ಲರ ಮನೆಗಳಿಗೂ ಕೂಡ ನಾವು ಕುಡಿಯೋ ನೀರು ಸೌಲಭ್ಯ ಕಲ್ಪಿಸೋಕೆ ಸಾಧ್ಯ. ಅದಲ್ಲದೆ ಬಹಳಷ್ಟು ಸಮಸ್ಯೆಗಳಿದೆ. UGD ಎಲ್ಲ ಭಾಳ 30-40 ವರ್ಷಗಳ ಹಳೇದಾಗಿದೆ ಅಂತ ಶಾಸಕರು ಹೇಳಿದ್ದಾರೆ. ಸೊ UGD ಕೂಡ ಹೊಸದಾಗಿ ಪೈಪ್ಲೈನ್ ಹಾಕಿಸ್ಬೇಕಾಗತ್ತೆ, ಅದಕ್ಕೂ ಹಣ ಹೊಂದಿಸ್ಬೇಕಾಗಿದೆ. 700 ಕೋಟಿ ಬೇಕಿದೆ ಅಂತ ಹೇಳಿದ್ದಾರೆ. ಸೊ ಆ ಸಮಸ್ಯೆ ಇದೆ. ಅದಲ್ಲದೆ ಮತ್ತು ಆನ್ಗೋಯಿಂಗ್ ಕಾಮಗಾರಿಗಳು ಯಾವುದ್ಯಾವುದಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ, ಮಾಹಿತಿ ತೊಗೊಂಡಿದ್ದೀನಿ. ಅದನ್ನು ಬೇಗ ಮುಗಿಸೋದಕ್ಕೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಚರಂಡಿ ನೀರು ಭೀಮಾ ನದಿ ಹೋಗುತ್ತಲ್ಲ, ಅಲ್ಲೊಂದು ಫಿಲ್ಟರ್ ಪಾಯಿಂಟ್ ಮಾಡಿದ್ದಾರೆ, ಬಟ್ ಫಿಲ್ಟ್ರೇ ಮಾಡಲ್ಲ. ಈಗ ಅದ್ರ ಬಗ್ಗೆನೂ ಹೇಳಿದ್ದೀನಿ. ನಗರದಿಂದ ಎಷ್ಟು ಸುವೇಜ್ ಕಲುಷಿತ ನೀರು ಉತ್ಪನ್ನ ಆಗುತ್ತೆ ಅಷ್ಟನ್ನು ಕೂಡ ನಾವು ಅದನ್ನು ಶುದ್ಧೀಕರಣಗೊಳಿಸೇ ಬಿಡಬೇಕು ಅಂತ ಹೇಳಿದ್ದೀನಿ. STP ತೊಗೋಬೇಕು ಅಂತ ಹೇಳಿದ್ದೀನಿ. ಈಗಾಗಲೇ STP ಇದೆ ಅಂತ ಹೇಳಿದ್ದಾರೆ. ಆ STPನ ಇನ್ನೂ ಅಪ್ಗ್ರೇಡ್ ಮಾಡಿ ನನಗೆ ಕೊಟ್ಟರೆ ಮಾಹಿತಿ ಪ್ರಕಾರ ಈಗಾಗಲೇ STP ಇದೆ, ಅಲ್ಲಿ ಪ್ರಾಸೆಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಕೆಪಾಸಿಟಿ ಸಾಲಲ್ಲ ಅಂತ ಹೇಳಿದ್ದಾರೆ. ಹೌದೇನ್ರಿ ಕಮಿಷನರ್? ಅವ್ರು ಹೇಳ್ತಾರೆ, ನನಗೂ ಅದೇ ಮಾಹಿತಿ ಕೊಟ್ಟಿದ್ದಾರೆ. ಅದೇ ಈಗಾಗಲೇ ತಮಗೆ ಗಮನಕ್ಕೆ ತಂದಿದ್ದೀವಿ ಸರ್. ಕೆಪಾಸಿಟಿ ನಮ್ಮದು ಆವಾಗ ಓವರ್ಫ್ಲೋ ಆಗಿ ಟ್ರೀಟ್ ಮಾಡಲಾರ್ದೆ ಕಳಿಸ್ಬೇಕಾಗುತ್ತೆ. ಕೆಪಾಸಿಟಿ ಹೆಚ್ಚು ಮಾಡಿ ಈಗ ಅಲ್ಲ ಸರ್, 1 ಮಿನಿಟ್. ಅದು 5 ಕೋಟಿ ರೂಪಾಯಿ ಅದು ಮೇನ್ ಸರ್, ಸಡಿ ಬ್ಯಾರೇಜ್ ಮೇನ್ ಬ್ಯಾರೇಜ್ ಕಲಬುರಗಿ ನೀರಿಗೆ 5 ಕೋಟಿ ರೂಪಾಯಿ ಊರು ಎತ್ತೋ ಕಾಮಗಾರಿ ಮಾಡ್ತಾ ಇದ್ದಾರೆ. ಹೊಸ ಗೇಟ್ ಬೇಕಂತ ಅಲ್ಲಿ ಆಲ್ರೆಡಿ ಹಳಿ ಗೇಟ್ಗಳನ್ನೇ ಕಲರ್ ಹೊಡೆದು ಏನಂತ ಫಿಕ್ಸ್ ಮಾಡ್ತಾ ಇದ್ದಾರೆ. ಒಂದು ಮರಳು ಕೂಡ ಪೂರ್ತಿ ಎತ್ತಿಲ್ಲ ಕಾಮಗಾರಿ. ಅದಕ್ಕೆ ಅಧಿಕಾರಿಗಳು ಸಣ್ಣ ನೀರಾವರಿ ಬರ್ತವ್ರು ಅದಕ್ಕೆ ಬಿಟ್ಬಿಟ್ಟಿದ್ದಾರೆ. ಅವರು ಕಾಮಗಾರಿ ಆನ್ಗೋಯಿಂಗ್ ಇಲ್ಲ ಈಗ ಸರ್ ಪ್ರೆಸೆಂಟ್. ಹೋಗಿ ವಿಸಿಟ್ ಮಾಡ್ತಾರೆ, ಇನ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನು ಹಾಕೊಳ್ರಿ ಬಂದು ನೋಡಿ. ಓಕೆ, ನೆಕ್ಸ್ಟ್. ಕಲಬುರಗಿ ನೀರು ಮತ್ತು ಒಳಚರಂಡಿಯಲ್ಲಿ ಕಳೆದ 20 ವರ್ಷದಿಂದ ಕೆಲಸ ಮಾಡ್ತಿರೋ 50 KGU ಕಾರ್ಮಿಕರಿಗೆ ತೆಗೆದಿದ್ದಾರೆ. ಕೇಳದೆ ತೆಗೆದಿದ್ದಾರೆ. ಅದು ಈಗ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರಿದ್ದಾಗ ಮೈಸೂರಲ್ಲಿ ಪರ್ಮನೆಂಟ್ ಮಾಡಿದ್ದಾರೆ. ಅವ್ರಿಗೆ 386 ಜನರಿಗೆ. ಕಲಬುರಗಿಯಲ್ಲಿ ಕೇಳದೆ ಮಾಡಿದ್ದಾರೆ. ಅಲ್ಲೊಂದು ನ್ಯಾಯ ಮಾಡ್ತಿದ್ದಾರೆ. ಉತ್ತರಾಯಣ ಸರ್ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಚರ್ಚೆ ನಡೆದಿದೆ. 50 ನಮ್ಮ ಮೇಯರ್ ಅವರು ಅದನ್ನು ಗಮನಕ್ಕೆ ತಂದರು. ಏಕಾಏಕಿ 50 ಜನನ್ನ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಕೆಲಸ ಮಾಡೋರನ್ನ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾನು L&T ಅವ್ರಿಗೆ ಹೇಳಿದ್ದೀನಿ, 50 ಜನನ ತಕ್ಷಣ ತೆಗೆಯೋಕ್ಕಾಗೋದಿಲ್ಲ, ಏಕಾಏಕಿ ತೆಗಿಬೇಡಿ, 50 ಜನ ತೆಗೆದುಕೊಳ್ಳಿ. ನಮ್ಮ ಕಾರ್ಪೊರೇಷನ್ ಅವ್ರ ಅಗ್ರಿಮೆಂಟ್ ಪ್ರಕಾರ 2 ವರ್ಷ ಆದಮೇಲೆ ಅವರು ತೆಗೆದ ಮೇಲೆ ಕಾರ್ಪೊರೇಷನ್ ಅವರನ್ನು ಅಬ್ಸರ್ವ್ ಮಾಡ್ಕೋಬೇಕಿತ್ತು. ಅದು ಆದರೆ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಏಕಾಏಕಿ ತೆಗಿಬೇಡಿ, ಅವ್ರಿಗೆ ಸಮಯ ಕೊಡಿ, ನಿಧಾನಕ್ಕೆ ಅವ್ರನ್ನ ಮತ್ತೆ ವಾಪಸ್ ಕಾರ್ಪೊರೇಷನ್ ತಗೊಂಡ್ಮೇಲೆ ತೆಗೀರಿ ಅಂತ ಹೇಳಿದ್ರು. ನಮ್ಮ ಸಿಟಿಲಿ ಅರ್ಧಕ್ಕಿಂತ ಹೆಚ್ಚಿನ ಜನ ವಾಟರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಸರ್. ಈ ಸಿಟಿಲಿ ಕಲಬುರಗಿ ಸಿಟಿಲಿ ಅರ್ಧಕ್ಕಿಂತ ಹೆಚ್ಚಿನ ಜನ ವಾಟರ್ ಮೇಲೆ ಇದು ಡಿಪೆಂಡ್ ಆಗಿಲ್ಲ. ಈಗಾಗಲೇ ನಾನು ಹೇಳಿದಾಗೆ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಭಾಳ ಇದೆ. ಕಾಮಗಾರಿ ಹೋದ ವರ್ಷನೇ ಮುಗಿಬೇಕಾಗಿತ್ತು, ಆದರೆ ಅದು ಮುಗ್ದಿಲ್ಲ. ಈಗ ಮುಂದಿನ ಜೂನ್ 2022 ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಆ ಕಾಮಗಾರಿ ನಡೆಸಿರುವಂಥ ಕಂಪ್ನಿಯವರು ಕೂಡ ಇಲ್ಲೇ ಇದ್ದಾರೆ. ನಾನು ಕೂಡ ಅವ್ರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ, ಕಟ್ಟುನಿಟ್ಟಾಗಿ ಹೇಳಿದ್ದೀನಿ. ಈಗೇನು ನೀವು ಸಮಯ ಹೇಳಿದ್ದೀರಿ ಆ ಸಮಯದೊಳಗೆ ಮುಗಿಸ್ಲೇಬೇಕು ಅಂತ ಹೇಳಿದ್ದೀನಿ. ಮತ್ತು ಅಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ, ಆ ಕೆಲಸ ಸರಿಯಾಗಿ ಆಗೋಂಗೆ ನೀವು ಮಾನಿಟರ್ ಆಗಬೇಕು, ಸರಿಯಾಗಿ ಪ್ರೋಗ್ರೆಸ್ ಆಗೋಂಗೆ ಅಂತ ಹೇಳಿ. ಸೊ 2020 ಮುಗಿಸ್ಕೊಡ್ತಾರೆ. ಇಲ್ಲ ಅಂತ ನಾವು ಏನು ಕ್ರಮ ತಗೋಬೇಕು ತೆಗೆದುಕೊಡ್ತೀವಿ. 4ನೇ ಬಾರಿ ಎಕ್ಸ್ಟೆನ್ಷನ್, 2ನೇ ಬಾರಿ ಅಲ್ಲ, 4ನೇ ಬಾರಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ, ಆದರೂ ಆಗಿಲ್ಲ. ಬಟ್ ಅದಕ್ಕೆ ಹೇಳಿದ್ದೀವಿ ಅವ್ರಿಗೆ ಕ್ರಮ ತಗೋಬೇಕಾಗುತ್ತೆ ಸರಿಯಾದ ಸಮಯದಲ್ಲಿ ಮಾಡಲ್ಲ ಅಂತಂದರೆ. ಈಗಾಗಲೇ ಫೈನ್ ಕೂಡ ಹಾಕಿದ್ರು ಕೂಡ ಕಾಮಗಾರಿ ಬಹಳ ನಿಧಾನಕ್ಕೆ ನಡೆದಿದೆ. ಸೊ ಮತ್ತೆ ಫೈನ್ ಹಾಕಬೇಕಾಗುತ್ತೆ. ಏನು ಕ್ರಮ ತಗೊಳ್ತೀವಿ, ಏನಾದರೂ ಮಾಡಿ ಸರಿ ನಿಗದಿತ ಸಮಯದಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಅವ್ರಿಗೆ ಸೂಚನೆ